ಗುಡ್ ಮಾರ್ನಿಂಗ್. ಐ ಟಿ ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತು ನಾವು ಡಿ ಸಿ ಮಿಷಿನ್ ವೈಂಡಿಂಗ್ನ ಪಾರ್ಟ್ 1ನಲ್ಲಿ ಟರ್ಮ್ಸ್ ಆಫ್ ಡಿ ಸಿ ವೈಂಡಿಂಗ್, ಅದರಲ್ಲಿ ಬಂದು ಕಾಯಿಲ್, ಕಂಡಕ್ಟರ್, ಪೋಲ್ ಪಿಚ್, ಫುಲ್ ಪಿಚ್, ಶಾರ್ಟ್ ಪಿಚ್, ಫ್ರ್ಯಾಕ್ಷನಲ್ ಪಿಚ್ ಎಟ್ಸೆಟ್ರಾ ಏನು ಟರ್ಮ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟಿಗೆ ಬಂದು ಕಂಡಕ್ಟರ್. ಸೊ ಕಂಡಕ್ಟರ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾವುದರಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ ಅದು ಜನರಲಾಗಿ ಕಂಡಕ್ಟರ್ ಅಂತ ಹೇಳ್ತೀವಿ ನಾವು. ಬಟ್ ವೈಂಡಿಂಗಲ್ಲಿ ಏನು ಲೂಪ್ ಆಫ್ ಕಂಡಕ್ಟರ್ ಏನಿದೆ ಅದಕ್ಕೆ ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಅಂದರೆ ಯಾವುದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೋ ವೈಂಡಿಂಗ್ನಲ್ಲಿ, ಸೊ ಅದನ್ನು ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ನೋಡಿ, ಕಂಡಕ್ಟರ್ ಇಸ್ ದ ಪೋರ್ಷನ್ ಆಫ್ ದ ಕಾಯಿಲ್ ವೈರ್ ವಿಚ್ ಕಮ್ಸ್ ಅಂಡರ್ ದ ಡೈರೆಕ್ಟ್ ಎಫೆಕ್ಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದೊಂದು ಲೂಪ್ ಆಫ್ ಕಂಡಕ್ಟರ್. ಸೊ ಇದರಲ್ಲಿ ಎ ಬಿ ಸಿ ಡಿ ಇಷ್ಟು ಪಾರ್ಟ್ ಮಾತ್ರ ಅಂಡರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸೊ ಉಳಿದಿದ್ದು ಈ ಪೋರ್ಷನ್ ಇದೆಯಲ್ಲ, ಬ್ಯಾಕ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್, ಸೊ ಇದೆರಡೂ ಪೋರ್ಷನ್ ಕೂಡ ಬರೋದಿಲ್ಲ. ಸೊ ಇಲ್ಲೇನು ಎ ಬಿ ಸಿ ಡಿ ಮಾರ್ಕ್ ಆಗಿದೆ, ಇಷ್ಟು ಈ ರೆಕ್ಟಾಂಗಲ್ ಪಾರ್ಟ್ ಏನಿದೆಯಲ್ಲ, ಸೊ ಇದಿಷ್ಟು ಮಾತ್ರ ಕಮ್ಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದರ ಅಂಡರ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಪೋರ್ಷನ್ ಮಾತ್ರ ಮೂವ್ ಆಗುತ್ತೆ. ಸೊ ಈ ಪೋರ್ಷನ್ಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗೋಲ್ಲ, ಈ ಪೋರ್ಷನ್ಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗೋಲ್ಲ. ಇದೆಲ್ಲ ಇನ್ಯಾಕ್ಟಿವ್ ಫೀಲ್ಡ್ ಇದೆಲ್ಲ. ಸೊ ಇದೆಲ್ಲ ಏನಿದೆ ಇನ್ಯಾಕ್ಟಿವ್ ಕಂಡಕ್ಟರ್ಸ್ ಇದು. ಸೊ ಇದು ಆ್ಯಕ್ಟಿವ್ ಕಂಡಕ್ಟರ್. ಸೊ ಇದಕ್ಕೆ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಈ ಕಂಪ್ಲೀಟ್ ಲೂಪ್ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಬರೋದಿಲ್ಲ. ಸೊ ಎ ಬಿ ಸಿ ಡಿ ಇದೇನು ರೆಕ್ಟಾಂಗಲ್ ಇಷ್ಟು ಪಾರ್ಟ್ ಇದೆಯಲ್ಲ, ಸೊ ಸ್ಲಾಟ್ ಒಳಗಡೆ, ಆರ್ಮೇಚರ್ ಸ್ಲಾಟ್ ಒಳಗಡೆ ಏನಿರುತ್ತಲ್ಲ, ಸೊ ಅದನ್ನು ಮಾತ್ರ ನಾವು ಕಂಡಕ್ಟರ್ ಅಥವಾ ಆ್ಯಕ್ಟಿವ್ ಪೋರ್ಷನ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ಅಥವಾ ಸೈಡ್ ಕಾಯಿಲ್ ಅಥವಾ ಕಾಯಿಲ್ ಸೈಡ್ ಅಥವಾ ಕಂಡಕ್ಟರ್ ಸೈಡ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೊ ಇದಕ್ಕೆ ಮಾತ್ರ ಮ್ಯಾಗ್ನೆಟಿಕ್ ಎಫೆಕ್ಟ್ ವರ್ಕ್ ಮಾಡುತ್ತೆ. ಸೊ ಉಳಿದು ಈ ಇನ್ಯಾಕ್ಟಿವ್ ಪೋರ್ಷನ್ಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ವರ್ಕ್ ಆಗೋದಿಲ್ಲ. ಸೊ ಈ ಲೂಪ್ನ ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಯಾವ ಲೂಪ್ನ ಎ ಬಿ ಸಿ ಡಿ ಏನು ಲೂಪ್ ಇದೆ, ಸೊ ಇದಕ್ಕೆ ನಾವು ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಾಯಿಲ್. ಸೊ ಕಾಯಿಲ್ ಅಂದರೆ ಸೊ ಅದೊಂದು ಲೂಪ್. ಸೊ ಆ ಲೂಪಲ್ಲಿ ಸಿಂಗಲ್ ಕಂಡಕ್ಟರ್ ಆದರೂ ಇರ್ಬೋದು, ಅಂದರೆ ಒಂದು ಸ್ಟಾರ್ಟಿಂಗ್ ಎಂಡ್, ಅನದರ್ ಎಂಡಿಂಗ್ ಎಂಡ್. ಸೊ ಒನ್ ಲೂಪ್ ಆಫ್ ದ ಕಂಡಕ್ಟರ್ ಅಥವಾ ಕಾಯಿಲ್ಗೆ ನಾವು ಕಾಯಿಲ್ ಅಂತ ಹೇಳ್ತೀವಿ. ಅಥವಾ ಮಲ್ಟಿಪಲ್ ಕಂಡಕ್ಟರ್ಸ್ ಆದರೂ ಇರ್ಬೋದು, ಅಥವಾ ಸಿಂಗಲ್ ಕಂಡಕ್ಟರ್ ಲೂಪ್ ಆದರೂ ಇರ್ಬೋದು, ಅಥವಾ ಮಲ್ಟಿಪಲ್ ಕಂಡಕ್ಟರ್ ಲೂಪ್ ಆದರೂ ಇರ್ಬೋದು. ಸೊ ಅದಕ್ಕೆ ನಾವು ಕಾಯಿಲ್ ಅಂತ ಹೇಳ್ತೀವಿ. ಸೊ ನೋಡಿ, ಕಾಯಿಲ್ ಮೇ ಕಾನ್ಸ್ಟಿಟ್ಯೂಟ್ ಮಲ್ಟಿಪಲ್ ಟರ್ನ್ಸ್ ಆಫ್ ಕಾಪರ್ ವೈರ್ ಆರ್ ಸಿಂಗಲ್ ಟರ್ನ್ ಆಫ್ ಕಾಪರ್ ವೈರ್. ಮಲ್ಟಿಪಲ್ ಟರ್ನ್ ಆಫ್ ಕಾಪರ್ ವೈರ್ ನೋಡಿ, ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ಇದು ಸೊ ಕಂಟಿನ್ಯೂಸ್ ವೈಂಡ್ ಆಗಿ, ಸೊ ಎಂಡ್ ಏನಿದೆಯಲ್ಲ ಇಲ್ಲಿ ಬಂದು ಕನೆಕ್ಟ್ ಆಗಿದೆ. ಎಲ್ಲಿಗೆ? ಕಮ್ಯುಟೇಟರ್ ಸೆಗ್ಮೆಂಟಿಗೆ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್. ಸೊ ಇದನ್ನು ನಾವು ಕಾಯಿಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಿಂಗಲ್ ಕಂಡಕ್ಟರ್ ಲೂಪ್ ಆದರೂ ಇರ್ಬೋದು, ಮಲ್ಟಿಪಲ್ ನಂಬರ್ ಆಫ್ ಕಂಡಕ್ಟರ್ ಲೂಪ್ಸ್ ಆದರೂ ಇರ್ಬೋದು. ಸೊ ಇದನ್ನು ನಾವು ಕಾಯಿಲ್ ಅಂತ ಹೇಳ್ತೀವಿ. ಸೊ ಈ ಕಂಡಕ್ಟರ್ ಅಥವಾ ಕಾಯಿಲ್ ಸೈಡ್ ಏನಿದೆಯಲ್ಲ, ಸೊ ಇದು ಆರ್ಮೇಚರ್ ಸ್ಲಾಟಲ್ಲಿ ಫಿಕ್ಸ್ ಆಗುತ್ತೆ. ಇದು ಈ ಕಾಯಿಲ್ ಸೈಡ್ ಅಂತ ಏನು ಹೇಳ್ತೀವಿ, ಇಷ್ಟು ಮಾತ್ರ. ನೀವು ಲಾಸ್ಟ್ ಸ್ಲೈಡಲ್ಲಿ ನೋಡಿದಿರಿ ಎ ಬಿ ಸಿ ಡಿ ಅಂತ ಏನಿತ್ತಲ್ಲ, ಸೊ ಇದರಲ್ಲಿ ರೆಕ್ಟ್ಯಾಂಗಲ್ ಪಾರ್ಟ್ ಏನು ಬರ್ತಾ ಇದೆ ಇದಿಷ್ಟು ಮಾತ್ರ. ಅಂದರೆ ಇದರಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಲೆಂತ್ ಮಾತ್ರ ಸ್ಲಾಟ್ ಒಳಗಡೆ ಇರುತ್ತೆ. ಈ ಕಡೆದು ಅಷ್ಟೇ, ಇಷ್ಟು ಮಾತ್ರ ಸ್ಲಾಟ್ ಒಳಗಡೆ ಇರುತ್ತೆ. ಉಳಿದಿದ್ದೆಲ್ಲ ಹೊರಗಡೆ ಇರುತ್ತೆ, ಸ್ಲಾಟ್ ಬಿಟ್ಟು ಹೊರಗಡೆ ಇರುತ್ತೆ. ಸೊ ನೆಕ್ಸ್ಟ್ ಕಾಯಿಲ್ ಸೈಡ್ ಅಂದರೆ, ಸೊ ನಿಮ್ಗೆ ಹೇಳಿದ್ನಲ್ಲ ಈಗ ನಾನು, like the conductor portion of the coil comes under the direct effect of the magnetic field in the coil side. ಸೊ ಇಷ್ಟು ಕಂಡಕ್ಟರ್ ಲೂಪ್ ಏನಿದೆಯಲ್ಲ, ಕಾಯಿಲ್ ಏನಿದೆಯಲ್ಲ ಇದು, ಸೊ ಇದನ್ನು ನಾವು ಕಾಯಿಲ್ ಅಂತ ಹೇಳ್ತೀವಿ. ಸೊ ಇದು ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿ ಸೊ ಸೆವೆರಲ್ ಲೂಪ್ ಆದಮೇಲೆ ಏನಾಗಿದೆ, ಇದು ಎಂಡ್ ಬಂದು ಕಮ್ಯುಟೇಟರ್ ಸೆಗ್ಮೆಂಟಿಗೆ ಕನೆಕ್ಟ್ ಆಗಿದೆ. ಇದು ಸ್ಟಾರ್ಟಿಂಗ್, ಇದು ಎಂಡಿಂಗ್. ಸೊ ಇದರಲ್ಲಿ ನಂಬರ್ ಆಫ್ ಕಂಡಕ್ಟರ್ ಲೂಪ್ಸ್ ಇದೆ. ಇದ್ರ ಸೆಟ್ಟನ್ನು ನಾವು ಕಾಯಿಲ್ ಅಂತ ಹೇಳ್ತೀವಿ. ಸೊ ಕಾಯಿಲಲ್ಲಿ ಇದನ್ನು ನಾವು ಕಾಯಿಲ್ ಸೈಡ್ ಅಂತ ಹೇಳ್ತೀವಿ. ಯಾಕೆ ಕಾಯಿಲ್ ಸೈಡ್ ಅಂತ ಹೇಳ್ತೀವಿ ಅಂದರೆ, ಸೊ ಇದು ನೋಡಿ, ಇದನ್ನು ಸಪೋಸ್ ನಾವು ಈ ಸ್ಲಾಟ್ ಒಳಗಡೆ ಇನ್ಸರ್ಟ್ ಮಾಡಿದ್ರೆ, ಸೊ ಈ ಕಾರ್ನರ್ ಪೋರ್ಷನಿಂದ ಈ ಕಾರ್ನರ್ ಪೋರ್ಷನ್ವರೆಗೂ ಮಾತ್ರ ಏನಿದೆಯಲ್ಲ ಸ್ಟ್ರೈಟಾಗಿ ಕಂಡಕ್ಟರ್, ಸೊ ಇದು ಮಾತ್ರ ಸ್ಲಾಟ್ ಒಳಗಡೆ ಇರುತ್ತೆ. ಸೊ ಇಲ್ಲಿ ಉಳಿದಿದ್ದು ನೋಡಿ, ಇಲ್ಲಿ ಬೆಂಡ್ ಆಗಿರೋ ಪೋರ್ಷನ್ ಇದೆಯಲ್ಲ, ಇದು ಈ ಕಡೆದು ಅಷ್ಟೇ, ಈ ಕಡೆದು ಅಷ್ಟೇ. ಸೊ ನೋಡಿ ಇಲ್ಲಿದೆ. ಸೊ ಇಲ್ಲಿಂದ ಇಷ್ಟು ಥರ, ಇಲ್ಲಿಂದ ಇಷ್ಟು, ಸೊ ಇಲ್ಲಿಂದ ಇಷ್ಟು. ಸೊ ಈ ಸ್ಲಾಟ್ ಬಿಟ್ಟು ಏನು ಹೊರಗಡೆ ಇದೆಯಲ್ಲ, ಸೊ ಅದು ಇನ್ಯಾಕ್ಟಿವ್ ಪೋರ್ಷನ್. ಸೊ ಸ್ಲಾಟ್ ಒಳಗಡೆ ಏನು ಸೇರ್ಕೊಂಡಿದೆಯಲ್ಲ ಇದು ಸ್ಟ್ರೈಟ್ ಪೋರ್ಷನ್ನು. ಸೊ ಅದಕ್ಕೆ ನಾವು ಕಾಯಿಲ್ ಸೈಡ್ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಆ್ಯಕ್ಟಿವ್ ಸೈಡ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಆ್ಯಕ್ಟಿವ್ ಸೈಡ್. ಅಂದರೆ ಸೊ ಇದು ಕೂಡ
ಆ್ಯಕ್ಟಿವ್ ಸೈಡ್, ಇದು ಆ್ಯಕ್ಟಿವ್ ಸೈಡ್. ಇದು ಮೂರು ಏನಿದೆಯಲ್ಲ ಟೋಟಲ್ ಈ ಕಾಯಿಲ್ನಲ್ಲಿ, ಸೊ ಇದಿಷ್ಟು ಏನಿದೆಯಲ್ಲ ದಿಸ್ ಈಸ್ ಆ್ಯಕ್ಟಿವ್ ಸೈಡ್, ದಿಸ್ ಈಸ್ ಆಲ್ಸೋ ಆ್ಯಕ್ಟಿವ್ ಸೈಡ್ ಅಥವಾ ಕಾಯಿಲ್ ಸೈಡ್ ಅಂತ ಹೇಳ್ತೀವಿ. ಸೊ ಇದೇನಿದೆಯಲ್ಲ ದಿಸ್ ಈಸ್ ಬ್ಯಾಕ್ ಎಂಡ್ ಕನೆಕ್ಷನ್, ಇದು ಅಂದರೆ ಬ್ಯಾಕ್ ಎಂಡ್ ಸೈಡ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದು ಇನ್ಆ್ಯಕ್ಟಿವ್ ಸೈಡ್, ದಿಸ್ ಈಸ್ ಬ್ಯಾಕ್ ಎಂಡ್ ಸೈಡ್. ಸೊ ಇದು ಫ್ರಂಟ್ ಎಂಡ್ ಸೈಡ್. ಸೊ ಇಲ್ಲಿದೆಯಲ್ಲ, ಸೊ ಇದಿಷ್ಟು ಈ ಸ್ಟ್ರೈಟ್ ಪೋರ್ಷನ್ ಇದೆಯಲ್ಲ ಅದು ಬಿಟ್ಟು ಇಲ್ಲೇನು ಲೂಪ್ ಟರ್ನ್ ಆಗಿದೆಯಲ್ಲ ಇದೆಲ್ಲ ಈ ಸ್ಲಾಟಿಂದ ಹೊರಗಡೆ ಇರುತ್ತೆ. ಇದೆಲ್ಲ ಏನಿದೆಯಲ್ಲ ಇದು ಸ್ಲಾಟಿಂದ ಹೊರಗಡೆ ಇರುತ್ತೆ. ಸೊ ಇದೇನು ಸ್ಟ್ರೈಟ್ ಆಗಿದೆಯಲ್ಲ ಇದು ಮಾತ್ರ ಸ್ಲಾಟ್ ಒಳಗಡೆ ಇರುತ್ತೆ. ಸೊ ಸ್ಟ್ರೈಟ್ ಬಿಟ್ಟು ಇದೆಲ್ಲ ಲೂಪ್ ಎಂಡ್ಸ್ ಎಲ್ಲ ಏನಿದೆಯಲ್ಲ ಸೊ ಈ ಕಡೆ ಲೂಪ್. ಸೊ ಇದೆಲ್ಲ ಇದು ಬ್ಯಾಕ್ ಎಂಡ್ ಸೈಡ್, ಫ್ರಂಟ್ ಎಂಡ್ ಸೈಡ್. ಇದರಲ್ಲಿ ಇದೆಲ್ಲ ಏನಾಗಿದೆ ಇನ್ಆ್ಯಕ್ಟಿವ್ ಸೈಡ್ ಅದು. ಸೊ ಇದನ್ನು ಮಾತ್ರ ಆ್ಯಕ್ಟಿವ್ ಸೈಡ್ ಅಥವಾ ಕಾಯಿಲ್ ಸೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ. ಸೊ ಈ ಸ್ಲಾಟ್ ಒಳಗಡೆ ಇರೋದನ್ನು ನಾವು ಆ್ಯಕ್ಟಿವ್ ಸೈಡ್ ಅಥವಾ ಕಾಯಿಲ್ ಸೈಡ್ ಅಂತ ಹೇಳ್ತೀವಿ, ಸ್ಲಾಟ್ ಒಳಗಡೆ ಇರೋದು. ಸೊ ಆ ಕಡೆ ಎಂಡಲ್ಲೂ ಕೂಡ ಒಂದು ಲೂಪ್ ಇರುತ್ತೆ. ಸೊ ಅದು ಇನ್ಆ್ಯಕ್ಟಿವ್ ಸೈಡ್, ಅದು ಕಾಯಿಲ್ ಸೈಡ್ ಆಗೋದಿಲ್ಲ ಅದು. ಸೊ ಅದು ಇನ್ಆ್ಯಕ್ಟಿವ್ ಸೈಡ್ ಅಥವಾ ಅದರ್ ದೆನ್ ಅಂದರೆ ಸೈಡ್ ಎಂಡ್, ಅದು ಅಂದರೆ ಎಂಡಿಂಗ್ ಸೈಡ್, ಅದು ಎಂಡ್ ಸೈಡ್. ಇದು ಫ್ರಂಟ್ ಸೈಡ್ ಅಥವಾ ಬ್ಯಾಕ್ ಸೈಡ್ ಅಂತ ಹೇಳ್ತೀವಿ ಅದಕ್ಕೆ. ಬ್ಯಾಕ್ ಏನು ಇಲ್ಲಿ ಬ್ಯಾಕ್ ಸೈಡ್ ಏನು ಲೂಪ್ ಇದೆಯಲ್ಲ ಅದಕ್ಕೆ ಬ್ಯಾಕ್ ಸೈಡ್ ಅಂತ ಹೇಳ್ತೀವಿ. ಸೊ ಇದು ಫ್ರಂಟ್ ಎಂಡ್ ಲೂಪ್, ಬ್ಯಾಕ್ ಎಂಡ್ ಲೂಪ್, ಅದು ಎರಡು ಇನ್ಆ್ಯಕ್ಟಿವ್ ಪಾಯಿಂಟ್ಸ್ ಇದು. ಸೊ ಸ್ಲಾಟ್ ಒಳಗಡೆ ಏನು ಹೋಗಿದೆ ಅದು ಮಾತ್ರ ಆ್ಯಕ್ಟಿವ್ ಸೈಡ್ ಅಥವಾ ಕಾಯಿಲ್ ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೋಲ್ ಪಿಚ್ ಅಥವಾ ಕಾಯಿಲ್ ಸ್ಪ್ಯಾನ್ ಅಥವಾ ಬ್ಯಾಕ್ ಪಿಚ್, ಅದಕ್ಕೆ ಏನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಈಗ ಆರ್ಮೇಚರ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮಲ್ಲಿ, ಸೊ ಇಲ್ಲಿ ನೋಡಿ 48 ಸ್ಲಾಟ್ಸ್ ಇದೆ ಇದರಲ್ಲಿ. ಆರ್ಮೇಚರ್ ಸ್ಲಾಟ್ಸ್ 48 ಇದೆ. ಪೋಲ್ಸ್ ಎಷ್ಟಿದೆ? 4 ಪೋಲ್ ಇದೆ. ಸೊ ಈಗ ಒಂದು ಕಾಯಿಲ್ ಪಿಚ್ ಏನಿದೆ ಅಥವಾ ಪೋಲ್ ಪಿಚ್ ಅಂತ ಏನು ಹೇಳ್ತೀವಿ ನಾವು, ಪೋಲ್ ಪಿಚ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ನಂಬರ್ ಆಫ್ ಸ್ಲಾಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಸೊ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿದೆ ಇದರಲ್ಲಿ? 48 ನಂಬರ್ ಆಫ್ ಸ್ಲಾಟ್ಸ್ ಇದೆ. ಡಿವೈಡ್ ಬೈ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ? 4. ಸೊ 48 ಡಿವೈಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ಸ್ಲಾಟ್ ಪರ್ ಪೋಲ್ 12 ಬರುತ್ತೆ. ಅಂದರೆ ಈ ಪೋಲಿಂದ ಈ ಪೋಲ್ ಇಷ್ಟಕ್ಕೆ 12 ಸ್ಲಾಟ್ಸ್ ಬರುತ್ತೆ. ಸೊ ಈ ಥರ ಈ ಪೋಲಿಂದ ಈ ಪೋಲ್ಗೂ ಕೂಡ 12 ಸ್ಲಾಟ್ ಬರುತ್ತೆ. ಅದೇ ಥರ ಈ ಪೋಲಿಂದ ಇಲ್ಲಿಗೂ 12 ಸ್ಲಾಟ್ ಬರುತ್ತೆ, ಇಲ್ಲಿಗೂ 12. ಸೊ 12 4 48 ಕರೆಕ್ಟಾಗಿ ಡಿವೈಡ್ ಆಗುತ್ತೆ. ಸೊ ಇದನ್ನು ನಾವು ಪೋಲ್ ಪಿಚ್ ಅಂತ ಹೇಳ್ತೀವಿ. ಸೊ ಸ್ಲಾಟ್ಸ್ ಕಮ್ಸ್ ಅಂಡರ್ ಬಿಟ್ವೀನ್ 2 ಪೋಲ್ಸ್. ಸ್ಲಾಟ್ಸ್ ಕಮ್ಸ್ ಅಂಡರ್ ಬಿಟ್ವೀನ್ 2 ಪೋಲ್ಸ್ ಅಂದರೆ ಮಿಡ್ಲ್ ಆಫ್ ದ ಪೋಲಿಂದ ಸೊ ಇನ್ನೊಂದು ಮಿಡ್ಲ್ ಆಫ್ ದ ಪೋಲಿಗೆ ಎಷ್ಟು ಸ್ಲಾಟ್ಸ್ ಬರುತ್ತೆ ಅದಕ್ಕೆ ನಾವು ಪೋಲ್ ಪಿಚ್ ಅಥವಾ ಸ್ಲಾಟ್ಸ್ ಪರ್ ಪೋಲ್ ಅಂತ ಹೇಳ್ತೀವಿ. ಸ್ಲಾಟ್ಸ್ ಪರ್ ಪೋಲ್. ಇದಕ್ಕೆ ನಾವು ಕಾಯಿಲ್ ಸ್ಪ್ಯಾನ್ ಅಂತಲೂ ಹೇಳ್ತೀವಿ. ಯಾಕಂದರೆ ಕಾಯಿಲ್ ಯಾವಾಗಲೂ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಅಂದರೆ ಇದು ಸ್ಲಾಟ್ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸ್ಲಾಟ್ ನಂಬರ್ 1ಇಂದ ಸ್ಟಾರ್ಟ್ ಆಗಿರೋ ಕಾಯಿಲು ಸ್ಲಾಟ್ ನಂಬರ್ 12ಗೆ ಹೋಗುತ್ತೆ. ಆಯಿತಾ? ಸ್ಟಾರ್ಟಿಂಗ್ ಎಂಡ್, ಎಂಡಿಂಗ್ ಎಂಡ್ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ 2ಇಂದ ಸ್ಟಾರ್ಟ್ ಆಗಿರೋದು 13ಗೆ ಹೋಗುತ್ತೆ, 3ಇಂದ ಸ್ಟಾರ್ಟ್ ಆಗಿರೋದು 14ಗೆ ಹೋಗುತ್ತೆ. ಸೊ ಇದೇ ಥರ ಆಗ್ತಾ ಇರುತ್ತೆ ಕಂಟಿನ್ಯೂಸ್. ಸೊ ಇದಕ್ಕೆ ನಾವು ಪೋಲ್ ಪಿಚ್ ಅಥವಾ ಕಾಯಿಲ್ ಸ್ಪ್ಯಾನ್ ಕೂಡ ಹೇಳ್ತೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಕಾಯಿಲ್ ಇಲ್ಲಿಗೆ ಎಂಡ್ ಆಗುತ್ತೆ. ಆಯಿತಾ? ಸೊ ಈ ಸ್ಲಾಟಿಂದ ಈ ಸ್ಲಾಟಿಗೆ ಬರುತ್ತೆ. ಸೊ ನೆಕ್ಸ್ಟ್ ಸ್ಲಾಟಿಂದ ನೆಕ್ಸ್ಟ್ ಸ್ಲಾಟು. ಸೊ ಥರ್ಡ್ ಸ್ಲಾಟಿಂದ ಇಲ್ಲಿ 14th ಸ್ಲಾಟ್ ಆ ಥರ ಬರುತ್ತೆ. ಸೊ ಇದಕ್ಕೆ ಕೂಡ ಬ್ಯಾಕ್ ಪಿಚ್ ಅಂತಲೂ ಹೇಳ್ತೀವಿ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ, ಅದನ್ನು ಹೇಳ್ತೀನಿ ನಾನು ಬ್ಯಾಕ್ ಪಿಚ್ ಅಂತ. ಸೊ ಪೋಲ್ ಪಿಚ್ ಅಂದರೆ ಸ್ಲಾಟ್ಸ್ ಪರ್ ಪೋಲ್. ಸೊ ಒಂದು ಪೋಲಿಂದ ಇನ್ನೊಂದು ಪೋಲ್ ಮಧ್ಯೆ ಇರೋ ಎಷ್ಟು ಸ್ಲಾಟ್ಸ್ ಸಿಗುತ್ತೆ ನಮಗೆ ಫಾರ್ ದ ಕಾಯಿಲ್ ವೈಂಡಿಂಗ್ ಫಿಕ್ಸ್ ಮಾಡೋದಕ್ಕೆ, ಅದಕ್ಕೆ ನಾವು ಸ್ಲಾಟ್ಸ್ ಪರ್ ಪೋಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಯಿಲ್ ಸ್ಪ್ಯಾನ್ ಆರ್ ಕಾಯಿಲ್ ಪಿಚ್. ಕಾಯಿಲ್ ಸ್ಪ್ಯಾನ್ ಅಂದರೆ ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ನಲ್ಲ ಅದೇ ಕಾಯಿಲ್ ಸ್ಪ್ಯಾನ್ ಕೂಡ. ಸ್ಲಾಟ್ಸ್ ಪರ್ ಪೋಲ್ ಏನಿದೆ ಅದನ್ನೇ ನಾವು ಕಾಯಿಲ್ ಸ್ಪ್ಯಾನ್ ಅಂತಲೂ ಹೇಳ್ತೀವಿ. ನೋಡಿ ಈಗ ಒಂದು ಕಾಯಿಲ್ ಇಲ್ಲಿಂದ ಇನ್ಸರ್ಟ್ ಮಾಡಿ ಇಲ್ಲಿಂದ ಹೊರಗಡೆ ಬಂದಿದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಒನ್ ಕಾಯಿಲ್. ಸೊ ಅಂದರೆ ಒಂದು ಕಾಯಿಲ್ನಲ್ಲಿ ಏನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಾಯಿಲ್. ಸೊ ಈ ಕಾಯಿಲ್ ಒಂದು ಕಾಯಿಲ್ ಎಂಡಿಂದ ಇನ್ನೊಂದು ಕಾಯಿಲ್, ಅದೇ ಕಾಯಿಲ್ನ ಇನ್ನೊಂದು ಎಂಡ್ವರೆಗೂ ಏನು ಡಿಸ್ಟೆನ್ಸ್ ಇದೆ ಅಥವಾ ಎಷ್ಟು ಸ್ಲಾಟ್ಸ್ ಬರುತ್ತೆ ಅದಕ್ಕೆ ನಾವು ಕಾಯಿಲ್ ಪಿಚ್ ಅಂತ ಹೇಳ್ತೀವಿ ಅಥವಾ ಕಾಯಿಲ್ ಸ್ಪ್ಯಾನ್. ಕಾಯಿಲ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ದೀವಿ. ಸೊ ಈ ಡಿಸ್ಟೆನ್ಸ್ನ ನಾವು ಕಾಯಿಲ್ ಪಿಚ್ ಅಥವಾ ಕಾಯಿಲ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಡೆಫಿನೇಷನ್ ಬಂದು ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾಯಿಲ್ ಸೈಡ್ಸ್. ಒಂದು ಕಾಯಿಲಲ್ಲಿ ಏನು 2 ಸೈಡ್ಸ್ ಇರುತ್ತಲ್ಲ ಆ ಸೈಡ್ಸ್ನ ಡಿಸ್ಟೆನ್ಸಿಗೆ ನಾವು ಕಾಯಿಲ್ ಸ್ಪ್ಯಾನ್ ಅಥವಾ ಕಾಯಿಲ್ ಪಿಚ್ ಅಂತ ಹೇಳ್ತೀವಿ. ಸೊ ಇದು ಈ ಕಾಯಿಲ್ ಪಿಚ್ಚಲ್ಲಿ ಯಾವಾಗಲೂ ಈ ಸ್ಲಾಟಲ್ಲಿ ಏನು ಒಂದೇ ಕಂಡಕ್ಟರ್ ಇರಬೇಕಂತ ಏನಿಲ್ಲ. ಸೊ ಇದರಲ್ಲಿ ಮಲ್ಟಿಪಲ್ ಕಂಡಕ್ಟರ್ಸ್ ಕೂಡ ಬರ್ಬೋದು. ಸೇಮ್ ಕಾಯಿಲ್ನ ಕಂಡಕ್ಟರ್ಸ್ ಆದರೂ ಇರ್ಬೋದು, ಬೇರೆ ಕಾಯಿಲ್ ಕಂಡಕ್ಟರ್ಸ್ ಆದರೂ ಇರ್ಬೋದು. ಯಾಕಂದರೆ ಸೊ ಇದರಲ್ಲಿ ಸಿಂಗಲ್ ಲೇಯರ್ ಆ್ಯಂಡ್ ಡಬಲ್ ಲೇಯರ್ ಎಲ್ಲ ವೈಂಡಿಂಗ್ಸ್ ಬರುತ್ತೆ. ಸೊ ಹಾಗೆ
ಸೊ ಕಾಯಿಲ್ ಪಿಚಸ್ ಮಲ್ಟಿಪಲ್ ಆಗು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಕಾಯಿಲ್ ಸ್ಪ್ಯಾನರ್, ಕಾಯಿಲ್ ಪಿಚ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫುಲ್ ಪಿಚ್ ಅಥವಾ ಕಾಯಿಲ್ ಪಿಚ್ ಅಂತ ಹೇಳ್ತೀವಿ. ಫುಲ್ ಪಿಚ್ ಆರ್ ಕಾಯಿಲ್ ಪಿಚ್. ಸೊ ಏನಂದರೆ, ಸೊ ಸ್ಲಾಟ್ ಪರ್ ಪೋಲ್ ಏನಿದೆಯಲ್ಲ, ಸ್ಲಾಟ್ ಪರ್ ಪೋಲ್ ಅಂದರೆ 2 ಪೋಲ್ ಮಧ್ಯೆ ಎಷ್ಟು ನಂಬರ್ ಆಫ್ ಸ್ಲಾಟ್ಸ್ ಬರುತ್ತೆ, ಸೊ ಅದಕ್ಕೆ ನಾವು ಸ್ಲಾಟ್ಸ್ ಪರ್ ಪೋಲ್ ಅಂತ ಹೇಳ್ತೀವಿ. ಸೊ ಅದೇ ಏನಾದರೂ ಕಾಯಿಲ್ ಪಿಚ್ ಆಗಿ ಈಕ್ವಲ್ ಇದ್ದರೆ ಸೊ ಅದನ್ನು ಫುಲ್ ಪಿಚ್ ಅಂತ ಹೇಳ್ತೀವಿ. ಸ್ಲಾಟ್ಸ್ ಪರ್ ಪೋಲ್ ಈಸ್ ಈಕ್ವಲ್ ಟು ಕಾಯಿಲ್ ಪಿಚ್ ಇದ್ದರೆ ಅದನ್ನು ನಾವು ಫುಲ್ ಪಿಚ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಸ್ಲಾಟ್ಸ್ ಪರ್ ಪೋಲ್ ಎಷ್ಟಿದೆ, 12 ಇದೆ. ಸೊ ಈಗ ನಮಗೆ 1 ಸ್ಟಾರ್ಟ್ ಒಂದು ಕಾಯಿಲ್ ನಾವು ಇದಕ್ಕೆ ಇನ್ಸರ್ಟ್ ಮಾಡೋಕ್ಕೆ ಹೋದರೆ ಸೊ ಅದು ಸ್ಲಾಟ್ ನಂಬರ್ 1 ಸ್ಲಾಟ್ ನಂಬರ್ 12ವರೆಗೂ ಹೋಯಿತು ಅಂದರೆ ಸೊ ಅದಕ್ಕೆ ನಾವು ಫುಲ್ ಪಿಚ್ ಅಂತ ಹೇಳ್ತೀವಿ, ಫುಲ್ ಪಿಚ್ ಕಾಯಿಲ್ ಅಂತ ಹೇಳ್ತೀವಿ. ಸಪೋಸ್ ಏನಾದರೂ 1 ಸ್ಟಾರ್ಟ್ ಆಗೋ ಕಾಯಿಲ್ ಏನಾದರೂ 10ಗೋ ಅಥವಾ 11ಗೋ ಎಂಡ್ ಆದರೆ, ಸೊ 1 ಶಾರ್ಟ್ ಆಯಿತು, 1 ಅಥವಾ 2 ಶಾರ್ಟ್ ಆದರೆ ಸ್ಲಾಟ್ಸ್, ಸೊ ಅದನ್ನು ಶಾರ್ಟ್ ಪಿಚ್ ಅಂತ ಹೇಳ್ತೀವಿ. ಸೊ ಈಗ ಇದು ಸ್ಲಾಟ್ ನಂಬರ್ 1 ಸ್ಲಾಟ್ ನಂಬರ್ 12ವರೆಗೂ ಇದೆ, ಯಾಕಂದರೆ 12 ಸ್ಲಾಟ್ ಬರುತ್ತೆ ನಮಗೆ. ಸ್ಲಾಟ್ ಪರ್ ಪೋಲ್ ಏನಿದೆ ಇದರಲ್ಲಿ, ಯಾಕಂದರೆ 48 ಸ್ಲಾಟ್ಸ್ ಇದೆ ಇಲ್ಲಿ, 4 ನಂಬರ್ ಆಫ್ ಪೋಲ್ಸ್ ಇರೋದ್ರಿಂದ 48/4 ಮಾಡಿದ್ರೆ ನಮಗೆ 12 ಬರುತ್ತೆ. ಸೊ ಸ್ಲಾಟ್ ಪರ್ ಪೋಲ್ ಇಲ್ಲಿ 12 ಬರುತ್ತೆ. ಸೊ ಕಾಯಿಲ್ ಪಿಚ್ ಕೂಡ ಅದು ಕೂಡ 12 ಬಂದರೆ ಸೊ ದಟ್ ಈಸ್ ಕಾಲ್ಡ್ ಫುಲ್ ಪಿಚ್ ಕಾಯಿಲ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಫುಲ್ ಪಿಚ್ ಕಾಯಿಲ್ ಅಂತ ಹೇಳ್ತೀವಿ. ನೋಡಿ, ಇಫ್ ದ ಕಾಯಿಲ್ ಪಿಚ್ ಈಸ್ ಪ್ರೆಸಿಯಸ್ಲಿ ಈಕ್ವಲ್ ಟು ದ ಪೋಲ್ ಪಿಚ್, ಸೊ ಇದಕ್ಕೆ ನಾವು ಪೋಲ್ ಪಿಚ್ ಅಂತ ಹೇಳ್ತೀವಿ. ಕಾಯಿಲ್ ಪಿಚ್ಚು ಪೋಲ್ ಪಿಚ್ಗೆ ಈಕ್ವಲ್ ಆದರೆ ಸೊ ಅದನ್ನು ನಾವೇನು ಹೇಳ್ತೀವಿ, ಫುಲ್ ಪಿಚ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಕೇಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಒನ್ ಸೈಡ್ ಆಫ್ ದ ಕಾಯಿಲ್ ಕಮ್ಸ್ ಇನ್ ಫ್ರಂಟ್ ಆಫ್ ದ ನಾರ್ತ್ ಪೋಲ್. ಅಂದರೆ ಈಗ ಒಂದು ಕಾಯಿಲ್ ನಾವು ಇನ್ಸರ್ಟ್ ಮಾಡ್ತಾ ಇದ್ರೆ ಅದು ಇನ್ ನಾರ್ತ್, ಫಾರ್ ಎಕ್ಸಾಂಪಲ್ ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಸೊ ನಾರ್ತಿಂದ ಸ್ಟಾರ್ಟ್ ಆಗಿ ಸೌತಿಗೆ ಎಂಡ್ ಆಗ್ತಾ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ ದಿಸ್ ಕೇಸ್ ಒನ್ ಸೈಡ್ ಆಫ್ ದ ಕಾಯಿಲ್ ಕಮ್ಸ್ ಇನ್ ಫ್ರಂಟ್ ಆಫ್ ದ ನಾರ್ತ್ ಪೋಲ್, ದೆನ್ ದ ಅದರ್ ಸೈಡ್ ಕಮ್ಸ್ ಇನ್ ದ ಫ್ರಂಟ್ ಆಫ್ ದ ಅಡ್ಜಸೆಂಟ್ ಸೌತ್ ಪೋಲ್. ಹೆನ್ಸ್ ದ ಇಂಡ್ಯೂಸ್ಡ್ EMF ಈಸ್ ಮ್ಯಾಕ್ಸಿಮಮ್. ಸೊ ಈ ಕೇಸಸ್ಸಲ್ಲಿ ಫುಲ್ ಪಿಚ್ ಬಂದಾಗ ಏನಾಗುತ್ತೆ, ಕಾಯಿಲ್ ಸೊ ನಾರ್ತಿಂದ ಸ್ಟಾರ್ಟ್ ಆಗಿರೋ ಕಾಯಿಲು ಸೌತಿಗೆ ಎಂಡ್ ಆಗ್ತಾ ಇದೆ. ಅದೇ ಥರ ಇಲ್ಲಿಂದ ಮತ್ತೆ ಸೌತಿಂದ ಸ್ಟಾರ್ಟ್ ಆಗಿರೋ ಕಾಯಿಲು ನಾರ್ತಿಗೆ ಎಂಡ್ ಆಗ್ತಾ ಇದೆ, ಮತ್ತೆ ನಾರ್ತಿಂದ ಸೌತಿಗೆ, ಮತ್ತು ಸೌತಿಂದ ನಾರ್ತಿಗೆ, ಈ ಥರ ಬರ್ತಾ ಇದ್ರೆ ಫುಲ್ ಪಿಚ್ ಕಾಯಿಲ್ಸ್ ಇದ್ದರೆ ಸೊ ಆಗ ಅಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ ಅದು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆಮೇಲೆ ಅದು ಇನ್ ಫೇಸ್ ಕೂಡ ಇರುತ್ತೆ, ಮ್ಯಾಕ್ಸಿಮಮ್ ಕೂಡ ಇರುತ್ತೆ. ಈ ಥರ ಫುಲ್ ಪಿಚ್ಚಲ್ಲಿ ಪ್ರೊಡ್ಯೂಸ್ ಆಗೋ EMF ಮ್ಯಾಕ್ಸಿಮಮ್ ಕೂಡ ಇರುತ್ತೆ, ಜೊತೆಯಲ್ಲಿ ಇನ್ ಫೇಸಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ EMF ಇರುತ್ತೆ, ಜೊತೆಲಿ ಇನ್ ಫೇಸ್ ಇರುತ್ತೆ. ಯಾವಾಗ ಫುಲ್ ಪಿಚ್ಚಲ್ಲಿ ಪ್ರೊಡ್ಯೂಸ್ ಆಗುವಂಥ EMF, ಇನ್ ಕೇಸ್ ಆಫ್ ಜನರೇಟರ್ ಆದರೆ ಫುಲ್ ಪಿಚ್ಚಲ್ಲಿ ಅಥವಾ ಪೋಲ್ ಪಿಚ್ ಅಥವಾ ಫುಲ್ ಪಿಚ್ ಏನು ಹೇಳ್ತೀವಿ ನಾವು, ಸೊ ಅದರಲ್ಲಿ ಪ್ರೊಡ್ಯೂಸ್ ಆಗೋ EMF ಯಾವಾಗಲೂ ಮ್ಯಾಕ್ಸಿಮಮ್ ಇರುತ್ತೆ, ಜೊತೆಲಿ ಇನ್ ಫೇಸ್ ಇರುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ ಪಿಚ್. ಶಾರ್ಟ್ ಪಿಚ್ ಅಂದರೆ ಏನು? ಈಗ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ರಿ ನೀವು, ಅದು ಫುಲ್ ಪಿಚ್. ಅದು ಫುಲ್ ಪಿಚ್ ಅಂದರೆ ಒಂದು ಪೋಲಿಂದ ಸ್ಟಾರ್ಟ್ ಆಗೋ ಕಾಯಿಲ್ ಸೊ ಇನ್ನೊಂದು ಪೋಲ್ ಇಲ್ಲಿವರೆಗೂ ಎಂಡ್ ಆಗ್ತಾ ಇದ್ರೆ ಸೊ ಅದನ್ನು ಫುಲ್ ಪಿಚ್ ಅಂತ ಹೇಳ್ತಾ ಇದ್ದು. ಬಟ್ ಇಲ್ಲಿ ಏನಾಗಿದೆ, ಶಾರ್ಟ್ ಆಗಿದೆ. ಸೊ 1 ಅಥವಾ 2 ಸ್ಲಾಟ್ಸ್ ಇಲ್ಲಿ ಶಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿದೆ. ನೋಡಿ, ನಾರ್ತಿಂದ ಸ್ಟಾರ್ಟ್ ಆಗಿರೋ ಕಾಯಿಲ್ ಸೌತ್ವರೆಗೂ ಹೋಗಿಲ್ಲ, ಅಂದರೆ ಈ ಲೈನ್ವರೆಗೂ ಹೋಗಿಲ್ಲ, ಕಡಿಮೆ ಆಗಿದೆ, ಶಾರ್ಟ್ ಆಯಿತು. ಸೊ ಇದಕ್ಕೆ ನಾವು ಶಾರ್ಟ್ ಪಿಚ್ ಅಥವಾ ಫ್ರ್ಯಾಕ್ಷನಲ್ ಪಿಚ್ ಅಂತ ಹೇಳ್ತೀವಿ. ಸೊ ವೆನ್ ದ ಕಾಯಿಲ್ ಪಿಚ್ ಈಸ್ ಸ್ಮಾಲರ್ ದೆನ್ ದ ಪೋಲ್ ಪಿಚ್. ಸೊ ಪೋಲ್ ಪಿಚ್ ಏನಿದೆ ಸೊ ಅದಕ್ಕಿಂತ ಕಾಯಿಲ್ ಪಿಚ್ ಶಾರ್ಟ್ ಅಥವಾ ಕಡಿಮೆ ಇದ್ದರೆ ಸೊ ಅದಕ್ಕೆ ನಾವು ಶಾರ್ಟ್ ಪಿಚ್ ಕಾಯಿಲ್ ಅಂತ ಹೇಳ್ತೀವಿ. ಸೊ ಅದಲ್ಲದೆ ದೇರ್ ವಿಲ್ ಬಿ ಎ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ EMF ಆಫ್ ಬೋತ್ ಕಾಯಿಲ್ಸ್. ಸೊ ಈ ಥರದಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ ಸೊ ಅದರಲ್ಲಿ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಥರದ್ರಲ್ಲಿ ಫೇಸ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಕಾಯಿಲ್ ಪಿಚ್ ಈಸ್ ಈಕ್ವಲ್ ಟು ಪೋಲ್ ಪಿಚ್ ಆದರೆ ಅಥವಾ ಅದಕ್ಕೆ ನಾವು ಫುಲ್ ಪಿಚ್ ಅಂತ ಹೇಳ್ತೀವಿ. ಸೊ ಆವಾಗ ಏನಾಗುತ್ತೆ, EMF ಇಂಡ್ಯೂಸ್ ಏನಾಗುತ್ತೆ ಅದು ಮ್ಯಾಕ್ಸಿಮಮ್ ಇರುತ್ತೆ, ಜೊತೆಲಿ ಅದು ಇನ್ ಫೇಸ್ ಇರುತ್ತೆ. ಬಟ್ ಈ ಥರ ಶಾರ್ಟ್ ಪಿಚ್ಚಲ್ಲಿ ಪ್ರೊಡ್ಯೂಸ್ ಆಗೋ EMF ಏನಾಗಿರುತ್ತೆ, ಔಟ್ ಆಫ್ ಫೇಸ್ ಇರುತ್ತೆ. ಅಂದರೆ ಅದರಲ್ಲಿ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಫೇಸ್ ಡಿಫ್ರೆನ್ಸ್ ನಥಿಂಗ್ ಬಟ್ ಔಟ್ ಆಫ್ ಫೇಸ್. ಬಟ್ ಇನ್ನೊಂದು ಏನಂದರೆ ಇದ್ರದ್ದು ಅಡ್ವಾಂಟೇಜ್, ಫ್ರ್ಯಾಕ್ಷನಲ್ ಪಿಚ್ ಅಥವಾ ಶಾರ್ಟ್ ಪಿಚ್ದು ಅಡ್ವಾಂಟೇಜ್ ಅಂದರೆ ಕಾಂಪಿಟೇಷನ್ನ ಇಂಪ್ರೂವ್ ಮಾಡಬೇಕಂದ್ರೆ ಸೊ ಈ ಥರ ಶಾರ್ಟ್ ಪಿಚ್ ವೈಂಡಿಂಗ್ ಮಾಡಿದ್ರೆ ಏನಾಗುತ್ತೆ, ಕಾಂಪಿಟೇಷನ್ ಇಂಪ್ರೂವ್ ಆಗುತ್ತೆ. ಕಾಂಪಿಟೇಷನ್ ಅಂದರೆ ಈಗ DC ಜನರೇಟರ್ಗಳಲ್ಲಿ ಏನು AC ಪ್ರೊಡ್ಯೂಸ್ ಆಗಿರುತ್ತೆ ಅದನ್ನು DC ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಕಾಂಪಿಟೇಷನ್ ಆಗಬೇಕು. ಸೊ ಕಾಂಪಿಟೇಷನ್ ಆಗಬೇಕಂದ್ರೆ ಸೊ ಈ ಥರ ಶಾರ್ಟ್ ಪಿಚ್ಚಲ್ಲಿ ಏನು EMF ಇಂಡ್ಯೂಸ್ ಆಗುತ್ತೆ ಅಥವಾ ಶಾರ್ಟ್ ಪಿಚ್ ವೈಂಡಿಂಗ್ ಇದ್ದರೆ ಕಾಂಪಿಟೇಷನ್ನ ಇಂಪ್ರೂವ್ ಮಾಡ್ಬೋದು. ಸೊ ಬೆಸ್ಟ್ ಕಾಂಪಿಟೇಷನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಕನ್ವರ್ಷನ್ ಆಫ್ AC ಟು DC ಏನಿದೆ ಅದು ಕಂಪ್ಲೀಟಾಗಿ ನೀಟಾಗಿ ಆಗುತ್ತೆ ಅಥವಾ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ನಾವು. ಯಾವುದರಲ್ಲಿ ಫ್ರ್ಯಾಕ್ಷನಲ್ ಪಿಚ್ ಅಥವಾ ಶಾರ್ಟ್ ಪಿಚ್ ಈ ಥರದ್ದು ವೈಂಡಿಂಗ್ ಮಾಡಿದ್ರೆ ಕನ್ವರ್ಷನ್ ಆಫ್ AC ಟು DC ಅಥವಾ ಏನು ಕಾಂಪಿಟೇಷನ್ ಏನಿದೆ ಸೊ ಅದನ್ನು ಇಂಪ್ರೂವ್ ಮಾಡ್ಬೋದು.
ಸೊ ಇಟ್ ಈಸ್ ದ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ಶಾರ್ಟ್ ಪಿಚ್ ಅಥವಾ ಫ್ರ್ಯಾಕ್ಷನಲ್ ಪಿಚ್. ನೆಕ್ಸ್ಟ್ ಪಿಚ್ ಆಫ್ ಎ ವೈಂಡಿಂಗ್. ಸೊ ವೈಂಡಿಂಗ್ ಪಿಚ್ ಅಂದರೆ ಏನಂತ. ಸೊ ವೈಂಡಿಂಗಲ್ಲಿ 3 ಥರದ ಪಿಚಸ್ ಬರುತ್ತೆ. ಸೊ ಒಂದು ಬ್ಯಾಕ್ ಪಿಚ್, ಫ್ರಂಟ್ ಪಿಚ್, ಇನ್ನೊಂದು ರಿಸಲ್ಟೆಂಟ್ ಪಿಚ್. ಸೊ ಬ್ಯಾಕ್ ಪಿಚ್ ಅಂದರೆ ನೋಡಿ, ಸೊ ಇದರಲ್ಲಿ 2 ವೈಂಡಿಂಗ್ಸ್ ಇದೆ. ಸೊ ಒಂದು ಬಾಟಮಲ್ಲಿರೋವಂಥ ವೈಂಡಿಂಗು, ಸೊ ಮತ್ತು ಮೇಲ್ಗಡೆ ಮತ್ತು ಇನ್ನೊಂದು ಟಾಪಲ್ಲಿರೋ ವೈಂಡಿಂಗು. ಸೊ ಫಸ್ಟ್ ಇಲ್ಲಿಂದ ಏನು ಸ್ಟಾರ್ಟ್ ಆಗಿದೆ ಈ ವೈಂಡಿಂಗು, ಸೊ ಇಲ್ಲಿಗೆ ಒಂದು ಎಂಡ್ ಆಯಿತು. ನೆಕ್ಸ್ಟ್ ಕಮ್ಯುಟೇಟರ್ ಸೆಗ್ಮೆಂಟಿಗೆ ಎಂಡ್ ಆಯಿತು. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಇನ್ನೊಂದು ವೈಂಡಿಂಗು ನೆಕ್ಸ್ಟ್ ಸೆಗ್ಮೆಂಟಿಗೆ ಎಂಡ್ ಆಯಿತು. ಅದೇ ಥರ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆದರೆ ಇನ್ನೊಂದು ವೈಂಡಿಂಗು, ಸೊ ಅದು ನೆಕ್ಸ್ಟ್ ಸೆಗ್ಮೆಂಟಿಗೆ ಎಂಡ್ ಆಗುತ್ತೆ. ಸೊ ಇದರಲ್ಲಿ ಈಗ ಬ್ಯಾಕ್ ಪಿಚ್ ಅಂದರೆ, ಸೊ ನೋಡಿ, ಬ್ಯಾಕ್ ಪಿಚ್ ಈಸ್ ಮೆಜರ್ಡ್ ಇನ್ ದ ಟರ್ಮ್ ಆಫ್ ಆರ್ಮೇಚರ್ ಕಂಡಕ್ಟರ್ಸ್. ದ ಕಾಯಿಲ್ ಅಡ್ವಾನ್ಸಸ್ ಆನ್ ದ ಬ್ಯಾಕ್ ಆಫ್ ದ ಆರ್ಮೇಚರ್. ನೋಡಿ, ಸೊ ಬ್ಯಾಕ್ ಫಸ್ಟ್ ಕಾಯಿಲ್ ಏನಿದೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಆ ಕಾಯಿಲ್ದು ಡಿಸ್ಟೆನ್ಸ್ ಏನಿದೆಯಲ್ಲ, ಒಂದು ಕಾಯಿಲ್ದು ವಿಡ್ತ್, ಸೊ ಅಥವಾ ಕಾಯಿಲ್ ಪಿಚ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಬ್ಯಾಕ್ ಪಿಚ್ ಅಂತ ಹೇಳ್ತೀವಿ. ಸೊ ಬ್ಯಾಕ್ ಪಿಚ್ ಈಸ್ ನಥಿಂಗ್ ಬಟ್ ಕಾಯಿಲ್ ಪಿಚ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಪೋಲ್ ಪಿಚ್ ಅಥವಾ ಕಾಯಿಲ್ ಸ್ಪ್ಯಾನ್ ಅಥವಾ ಕಾಯಿಲ್ ಸೈಡ್ ಏನಿದೆ, ಸೊ ವಿಡ್ತ್ ಆಫ್ ದ ಕಾಯಿಲ್. ಸೊ ನೋಡಿ, ಇದು ಫಸ್ಟ್ ಒಂದು ಕಾಯಿಲ್ ಇಲ್ಲಿಂದ ಏನು ಸ್ಟಾರ್ಟ್ ಆಗಿದೆ, ಸೊ ಇಲ್ಲಿ ಒಂದು ಎಂಡ್ ಆಗಿದೆ. ಸೊ ಇದನ್ನು ನಾವು ಬ್ಯಾಕ್ ಪಿಚ್ ಅಥವಾ ಕಾಯಿಲ್ ಸ್ಪ್ಯಾನ್ ಏನಿದೆ, ದಟ್ ಈಸ್ ಈಕ್ವಲ್ ಟು ಬ್ಯಾಕ್ ಪಿಚ್. ವೈ ಬಿ ಏನಿದೆ, ಸೊ ನಾವು ಬ್ಯಾಕ್ ಪಿಚ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. ಸೊ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ದ ಕಾಯಿಲ್ ಸ್ಪ್ಯಾನ್. ಕಾಯಿಲ್ ಸ್ಪ್ಯಾನ್ನ ಕೂಡ ನಾವು ಬ್ಯಾಕ್ ಪಿಚ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಫ್ರಂಟ್ ಪಿಚ್ ಅಂದರೆ, ಸೊ ನೋಡಿ, ಸೊ ಒಂದು ಕಾಯಿಲ್ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಸೆಕೆಂಡ್ ಕಾಯಿಲ್ ಏನು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಫಸ್ಟ್ ಕಾಯಿಲ್ ಎಲ್ಲಿಗೆ ಎಂಡ್ ಆಗಿದೆಯಲ್ಲ, ಸೊ ಈ ಡಿಸ್ಟೆನ್ಸ್ನ ನಾವು ಫ್ರಂಟ್ ಪಿಚ್ ಅಂತ ಹೇಳ್ತೀವಿ. ಕಮೆನ್ಸ್ಮೆಂಟ್ ಆಫ್ ದ ಸೆಕೆಂಡ್ ಕಾಯಿಲ್, ಎಂಡಿಂಗ್ ಆಫ್ ದ ಫಸ್ಟ್ ಕಾಯಿಲ್, ಸೊ ಈ ಡಿಸ್ಟೆನ್ಸ್ನ ನಾವು ಫ್ರಂಟ್ ಪಿಚ್ ಅಂತ ಹೇಳ್ತೀವಿ, ವೈ ಎಫ್. ಇದನ್ನು ಫ್ರಂಟ್ ಪಿಚ್. ನೋಡಿ, ದ ಫ್ರಂಟ್ ಪಿಚ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೈಟ್ ಕಾಯಿಲ್ ಸೈಡ್ ಆಫ್ ಒನ್ ಕಾಯಿಲ್ ಟು ದ ಲೆಫ್ಟ್ ಕಾಯಿಲ್ ಸೈಡ್ ಆಫ್ ದ ಅಡ್ಜಸೆಂಟ್ ಕಾಯಿಲ್. ಸೊ ಇದು ರೈಟ್ ಕಾಯಿಲ್ ಸೈಡ್, ಅಡ್ಜಸೆಂಟ್ ಸೈಡ್ ಆಫ್ ದ ಎಂಡ್ ಕಾಯಿಲ್. ಸೊ ಇದು ಎಂಡ್ ಕಾಯಿಲ್, ರೈಟ್ ಕಾಯಿಲ್ ಆಫ್ ದ ಸೆಕೆಂಡ್ ಕಾಯಿಲ್. ಸೊ ಇದ್ರ ಡಿಸ್ಟೆನ್ಸ್ ಅಂದರೆ ನೋಡಿ, ಫಸ್ಟ್ ಕಾಯಿಲ್ದು ಎಂಡ್, ಸೆಕೆಂಡ್ ಕಾಯಿಲ್ದು ಸ್ಟಾರ್ಟಿಂಗ್, ಈ 2 ಡಿಸ್ಟೆನ್ಸಿಗೆ ನಾವು ಫ್ರಂಟ್ ಪಿಚ್ ಅಂತ ಹೇಳ್ತೀವಿ. ಅದಕ್ಕೆ ವೈ ಎಫ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ರಿಸಲ್ಟೆಂಟ್ ಪಿಚ್. ಸೊ ರಿಸಲ್ಟೆಂಟ್ ಪಿಚ್ ಅಂದರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೈಟ್ ಕಾಯಿಲ್ ಸೈಡ್ ಆಫ್ 2 ಅಡ್ಜಸೆಂಟ್ ಕಾಯಿಲ್ಸ್. 2 ಅಡ್ಜಸೆಂಟ್ ಕಾಯಿಲ್ಸ್, 2 ಕಾಯಿಲ್ ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲೂ ಸ್ಟಾರ್ಟ್ ಆಗಿದೆ, ಸೊ ಇಲ್ಲೂ ಸ್ಟಾರ್ಟ್ ಆಗಿದೆ. ಈ 2 ಕಾಯಿಲ್ನ ಡಿಸ್ಟೆನ್ಸ್, ಬಿಟ್ವೀನ್ ಡಿಸ್ಟೆನ್ಸ್ ಗ್ಯಾಪ್ ಇಲ್ಲೇನಿದೆಯಲ್ಲ, ಸೊ ಇದನ್ನು ನಾವು ರಿಸಲ್ಟೆಂಟ್ ಪಿಚ್ ಅಥವಾ ವೈ ಆರ್ ಅಂತ ಹೇಳ್ತೀವಿ. ಇದನ್ನು ರಿಸಲ್ಟೆಂಟ್ ಪಿಚ್. ಸೊ ಇದನ್ನು ಇಲ್ಲೂ ತೋರಿಸ್ಬೋದು, ಸೊ ಇಲ್ಲೂ ಕೂಡ ತೋರಿಸ್ಬೋದು. ಸೊ ಇದು ಕೂಡ ಡಿಫ್ರೆನ್ಸ್ ಬಿಟ್ವೀನ್ ದ 2 ಅಡ್ಜಸೆಂಟ್ ಕಾಯಿಲ್ಸ್, ಎಂಡಿಂಗ್ಸ್ ಆಫ್ ದ 2 ಅಡ್ಜಸೆಂಟ್ ಕಾಯಿಲ್ಸ್. ಇದು ಸ್ಟಾರ್ಟಿಂಗ್ ಆಫ್ 2 ಅಡ್ಜಸೆಂಟ್ ಕಾಯಿಲ್ಸ್. ಸೊ ಈ ಗ್ಯಾಪಿಗೆ ನಾವು ರಿಸಲ್ಟೆಂಟ್ ಪಿಚ್ ಅಂತ ಹೇಳ್ತೀವಿ. ಅದೇ ಥರ ಈ ಗ್ಯಾಪ್ಗೂ ಕೂಡ ರಿಸಲ್ಟೆಂಟ್ ಪಿಚ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕಮ್ಯುಟೇಟರ್ ಪಿಚ್. ಸೊ ಕಮ್ಯುಟೇಟರ್ ಪಿಚ್ ಅಂದರೆ, ಸೊ ಈಗ ಕಾಯಿಲ್ಸ್ ಏನು ಸ್ಟಾರ್ಟ್ ಆಗಿದೆ ನೋಡಿ, ಇಲ್ಲೊಂದು ಕಾಯಿಲ್ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದೆ, ಮತ್ತು ಇಲ್ಲೊಂದು ಕಾಯಿಲ್ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದೆ, ನೆಕ್ಸ್ಟ್ ಏನಾದರೂ ಕಾಯಿಲ್ ಸ್ಟಾರ್ಟ್ ಆಗಿ ಎಂಡ್. ಸೊ ಒಂದು ಕಾಯಿಲ್ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ಎಷ್ಟು ಸೆಗ್ಮೆಂಟ್ನ ತೊಗೊಂಡಿದೆ, ಸೊ ಅದನ್ನು ನಾವು ಕಮ್ಯುಟೇಟರ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸೆಂಟ್ರ್ ಕಾಯಿಲ್ ಏನಿದೆಯಲ್ಲ, ಸೊ ಈ ಸೆಗ್ಮೆಂಟಿಂದ ಸ್ಟಾರ್ಟ್ ಆಗಿ ಈ ಸೆಗ್ಮೆಂಟ್ವರೆಗೂ ಬಂದಿದೆ. ಸೊ ಈ ಸೆಗ್ಮೆಂಟ್ ವಿಡ್ತ್ಸ್ ಎಲ್ಲ ಏನಿದೆಯಲ್ಲ, 1 2 3 4 5 ಸೆಗ್ಮೆಂಟ್ ವಿಡ್ತ್ ಏನಿದೆಯಲ್ಲ, ಅದನ್ನು ನಾವು ಕಮ್ಯುಟೇಟರ್ ಪಿಚ್ ಅಂತ ಹೇಳ್ತೀವಿ. ಅದಕ್ಕೆ ವೈ ಸಿ ಅಂತ ಹೇಳ್ತೀವಿ, ಕಮ್ಯುಟೇಟರ್ ಪಿಚ್. ವೈ ಇಸ್ ದ ಸಿಂಬಲ್ ಫಾರ್ ಪಿಚ್, ಸಿ ಈಸ್ ಫಾರ್ ಕಮ್ಯುಟೇಟರ್. ಸೊ ಅದಕ್ಕೆ ವೈ ಸಿ ಅಂದರೆ ಕಮ್ಯುಟೇಟರ್ ಪಿಚ್. ಸೊ ಕಮ್ಯುಟೇಟರ್ ಪಿಚ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಮ್ಯುಟೇಟರ್ ಸೆಗ್ಮೆಂಟ್ಸ್ ಕನೆಕ್ಟೆಡ್ ಟು 2 ಸೈಡ್ಸ್ ಆಫ್ ಎ ಸಿಂಗಲ್ ಕಾಯಿಲ್. ಸೊ ಒಂದು ಕಾಯಿಲ್ನ 2 ಎಂಡ್ಗಳಿಗೆ ಏನು ಕನೆಕ್ಟ್ ಆಗಿದೆ ಕಮ್ಯುಟೇಟರ್ ಸೆಗ್ಮೆಂಟ್ಸು, ಆ 2 ಡಿಸ್ಟೆನ್ಸಿಗೆ ನಾವು ಕಮ್ಯುಟೇಟರ್ ಪಿಚ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ವೈ ಸಿ ಅಂತ ಡಿನೋಟ್ ಮಾಡ್ತೀವಿ. ಸೊ ಇದನ್ನು ನೀವು ಯಾವ ಕಾಯಿಲ್ನಲ್ಲಿ ಬೇಕಾದರೂ ಮೆಜರ್ ಮಾಡ್ಬೋದು, ಎಲ್ಲದರಲ್ಲೂ ಸೇಮ್ ಇರುತ್ತೆ ಅದು, ಯಾಕಂದರೆ ಇದು ವೇವ್ ವೈಂಡಿಂಗ್ ತೋರಿಸ್ತಾ ಇದೆ ಇಲ್ಲಿ. ಸೊ ಹಾಗೆ ಎಲ್ಲದರಲ್ಲೂ ಸೇಮ್ ಇರುತ್ತೆ ಅದು. ಸೊ ನೆಕ್ಸ್ಟ್ ಬಂದು ಆರ್ಮೇಚರ್ ವೈಂಡಿಂಗ್. ಸೊ ಆರ್ಮೇಚರ್ ವೈಂಡಿಂಗ್ನಲ್ಲಿ ಯಾವ್ಯಾವ ಥರದ್ದು ಬರುತ್ತೆ ಅಂತ. ಸೊ ಸಿಂಗಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್. ಫಸ್ಟು ಸಿಂಗಲ್ ಲೇಯರ್ ಅಂದರೆ ಏನಾಗುತ್ತೆ, ಸೊ ಅದರಲ್ಲಿ ಒಂದು ಸೆಟ್ ಆಫ್ ಕಾಯಿಲ್, ಅಂದರೆ ಒಂದು ಕಾಯಿಲ್ ಮಾತ್ರ ಇನ್ಸರ್ಟ್ ಆಗಿರುತ್ತೆ ಒಂದು ಸ್ಲಾಟಲ್ಲಿ. ಒಂದು ಕಾಯಿಲ್ ಮೀನ್ಸ್ ಒಂದೇ ಕಂಡಕ್ಟರ್ ಅಲ್ಲ, ನಂಬರ್ ಆಫ್ ಕಂಡಕ್ಟರ್ಸ್. ಕಾಯಿಲ್ ಮೀನ್ಸ್ ಏನು, ಇಟ್ ಕುಡ್ ಬಿ ಎ ಸಿಂಗಲ್ ಕಂಡಕ್ಟರ್ ಲೂಪ್ ಆರ್ ಇಟ್ ಕುಡ್ ಬಿ ಎ ಮಲ್ಟಿಪಲ್ ಕಂಡಕ್ಟರ್ ಲೂಪ್. ಸೊ ಒಂದು ಸ್ಲಾಟಲ್ಲಿ ಒಂದು ಕಾಯಿಲ್ ಮಾತ್ರ ಇನ್ಸರ್ಟ್ ಆಗಿರುತ್ತೆ, ನಾಟ್ ಒನ್ ಕಂಡಕ್ಟರ್, ಒಂದು ಕಾಯಿಲ್ ಅಂದರೆ ಇಟ್ ಕುಡ್ ಬಿ ಎ ಮಲ್ಟಿಪಲ್ ಕಂಡಕ್ಟರ್ ಆರ್ ಎ ಸಿಂಗಲ್ ಕಂಡಕ್ಟರ್. ಸೊ ಒಂದು ಸ್ಲಾಟಲ್ಲಿ ಒಂದು ಕಾಯಿಲ್ ಮಾತ್ರ ಇನ್ಸರ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸಿಂಗಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮತ್ತೆ ಡಬಲ್ ಲೇಯರ್ ಇದೆ.
ಸೊ ಅದನ್ನು ನೋಡಿ ನೆಕ್ಸ್ಟ್ ಸ್ಲೈಡಲ್ಲಿ. ಸೊ ದಿಸ್ ಈಸ್ ಡಬಲ್ ಲೇಯರ್ ವೈಂಡಿಂಗ್ ನೋಡಿ ಇದರಲ್ಲಿ. ಸೊ ಒಂದೇ ಸ್ಲಾಟಲ್ಲಿ ನೋಡಿ, ಇಲ್ಲಿ ಒಂದು ಸ್ಲಾಟಲ್ಲಿ ಎರಡೂ ಕಡೆಯಿಂದ ಬಂದು ಇನ್ಸರ್ಟ್ ಆಗಿದೆ ನೋಡಿ ಕಾಯಿಲ್ಗಳು. ಸೊ ಇಲ್ಲಿ ನೋಡಿ ಈ ಕಡೆ ಎರಡೂ ಕಡೆದು ಬಂದು ಎಂಡ್ ಆಗಿದೆ ನೋಡಿ. ಇಲ್ಲಿ ಆ ಕಡೆಯಿಂದನೂ ಬಂದಿದೆ, ಸೊ ಈ ಕಡೆಯಿಂದ ಬಂದಿದೆ. ಸೊ ಎರಡು ಕಾಯಿಲ್ ಇನ್ಸರ್ಟ್ ಆಗಿದೆ. ಒಂದು ಸ್ಲಾಟಲ್ಲಿ ಎರಡೆರಡು ಕಾಯಿಲ್ ಇನ್ಸರ್ಟ್ ಆಗಿದ್ದರೆ ಅದಕ್ಕೆ ನಾವು ಡಬಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲೂ ನೋಡಿ, ಸೊ ಒಂದು ಸ್ಲಾಟಲ್ಲಿ ಬ್ಲೂ ಆ್ಯಂಡ್ ರೆಡ್ ಎರಡು ಇನ್ಸರ್ಟ್ ಆಗಿದೆ ಒಂದು ಸ್ಲಾಟಲ್ಲಿ. ಸೊ ಈ ಥರ ಪಕ್ಕದ ಸ್ಲಾಟಲ್ಲಿ ನೋಡಿ ಮತ್ತೆ ರೆಡ್ ಆ್ಯಂಡ್ ಯೆಲ್ಲೋ. ಸೊ ಮತ್ತೆ ಇನ್ನು ಸ್ಲಾಟಲ್ಲಿ ಯೆಲ್ಲೋ ಆ್ಯಂಡ್ ಬ್ಲೂ, ನೆಕ್ಸ್ಟು ಬ್ಲೂ ಆ್ಯಂಡ್ ರೆಡ್, ಬ್ಲೂ ಆ್ಯಂಡ್ ಯೆಲ್ಲೋ, ಬ್ಲೂ ಆ್ಯಂಡ್ ಯೆಲ್ಲೋ, ರೆಡ್ ಆ್ಯಂಡ್ ಯೆಲ್ಲೋ ನೋಡಿ ಇಲ್ಲಿ ಮತ್ತೆ ರೆಡ್ ಆ್ಯಂಡ್ ಬ್ಲೂ, ರೆಡ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಯೆಲ್ಲೋ ಆ್ಯಂಡ್ ಬ್ಲೂ. ಸೊ ಈ ಥರ ಒಂದೊಂದು ಸ್ಲಾಟಲ್ಲಿ ಎರಡೆರಡು ಕಾಯಿಲ್ ಇನ್ಸರ್ಟ್ ಆಗಿದೆ. ಸೊ ಇದಕ್ಕೆ ನಾವು ಡಬಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್, ಇದು ಆ್ಯಕ್ಚುಲಿ ಫೀಲ್ಡ್ ವೈಂಡಿಂಗ್ ಇದು. ಸೊ ಇಲ್ಲಿ ಆರ್ಮೇಚರ್ ವೈಂಡಿಂಗ್ ಇದೆ ನೋಡಿ. ಸೊ ಆರ್ಮೇಚರ್ ವೈಂಡಿಂಗ್ ಅಂದರೆ ಇದು ಬರುತ್ತೆ. ಸೊ ಇದು ಬಂದು ಫೀಲ್ಡ್ ವೈಂಡಿಂಗ್, ಇದು ಸ್ಟೇಟರ್ ವೈಂಡಿಂಗ್ ಇದು. ಸೊ ಇದು ಆರ್ಮೇಚರ್ ವೈಂಡಿಂಗ್ ಇದು. ಸೊ ಆರ್ಮೇಚರ್ ವೈಂಡಿಂಗ್ ಅಂತಲೇ ಬೇಕಂದರೆ ಹೇಳ್ಕೊಬೋದು, ಯಾಕಂದರೆ ಇದರಲ್ಲಿ ಶಾಫ್ಟ್ ರಿಮೂವ್ ಮಾಡಿ ಆರ್ಮೇಚರ್ ವೈಂಡಿಂಗ್ ಅಂತಲೇ ಬೇಕಂದರೆ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಮೇಲ್ಗಡೆಯಿಂದ ಇನ್ಸರ್ಟ್ ಆಗುತ್ತೆ ಅದು. ಸೊ ಇದು ಒಳಗಡೆ ಇರೋದ್ರಿಂದ ಇದು ಆ್ಯಕ್ಚುಲಿ ಸ್ಟೇಟರ್ ವೈಂಡಿಂಗ್ ಇದು. ಸೊ ಇದು ಒಂದು ಆರ್ಮೇಚರ್ ವೈಂಡಿಂಗ್. ಸೊ ಇಲ್ಲಿ ನೋಡಿ ಎರಡೂ ಕಡೆಯಿಂದ ಇಲ್ಲೊಂದು ಕಾಯಿಲ್, ಈ ಕಡೆಯಿಂದ ಒಂದು ಕಾಯಿಲ್ ಬಂದಿದೆ, ಈ ಕಡೆಯಿಂದ ಒಂದು ಕಾಯಿಲ್ ಬಂದಿದೆ. ಸೊ ಎಲ್ಲ ಕಡೆಯಿಂದಲೂ ಅಷ್ಟೇ ನೋಡಿ, ಇಲ್ಲೊಂದು ಕಾಯಿಲ್ ಇದೆ, ಈ ಕಡೆಯಿಂದ ಒಂದು ಕಾಯಿಲ್ ಇದೆ. ಎರಡು ಸೈಡಿಂದ ಒಂದು ಸ್ಲಾಟಲ್ಲಿ ಎರಡೆರಡು ಕಾಯಿಲ್ ಇನ್ಸರ್ಟ್ ಮಾಡಿದ್ದೀವಿ ಅಲ್ಲಿ ಅಲ್ವಾ. ಸೊ ಹಾಗೆ ಇದಕ್ಕೆ ನಾವು ಡಬಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್ ಅಂತ ಹೇಳ್ತೀವಿ ನೋಡಿ. ಡಬಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್, ಈಚ್ ಆರ್ಮೇಚರ್ ಸ್ಲಾಟ್ ಕಂಟೈನ್ಸ್ 2 ಕಾಯಿಲ್ ಸೈಡ್ಸ್, ಒನ್ ಎಬೋ ಅದರ್ ಆರ್ ಒನ್ ಬಿಸೈಡ್ ಅದರ್, ಆ ಥರ ಇರ್ಬೋದು ಸರಿನಾ. ಸೊ ಇದು ಡಬಲ್ ಲೇಯರ್ ಆರ್ಮೇಚರ್ ವೈಂಡಿಂಗ್. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್ ಇದೆ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್. ಅದರಲ್ಲಿ ಒಂದು ವೇವ್ ವೈಂಡಿಂಗ್, ಸೊ ಇನ್ನೊಂದು ಲ್ಯಾಪ್ ವೈಂಡಿಂಗ್. ಸೊ ಇದನ್ನು ನಾವು ನೆಕ್ಸ್ಟ್ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಸೊ ಥ್ಯಾಂಕ್ ಯು ಆಲ್.